ಇವನಾರ್ಗುರು ಸೈಕ್ ನನ್ನ ಮಗ ಬೂಮ್ರಾಗೂ ಬಿಡ್ತಾ ಇಲ್ವಲ್ಲ ಅಣ್ಣ ಯಾಕೋ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳ ಮುಂದೆ ತರ ಇದೆ ಅಂತೆ ಆ ಒಂದು ವರ್ಡ್ನ ನೀವೇ ಓದ್ಕೊಳ್ಳಿ. ಬಟ್ ಏನ್ರಿ ಒಡ್ಸ್ಕೊಂಡಿದ್ದು ಎಮ್ ಐ ಅವರು ಹೊಡೆದಿದ್ದ ಬಗ್ಗೆ ಮಾತಾಡೋದು ಬೇಡ, ಒಡ್ಸ್ಕೊಂಡಿದ್ದ ಬಗ್ಗೆ ಮಾತಾಡೋದ ಇವತ್ತು. ಎಮ್ ಐ ಬೌಲರ್ಸ್ಗಂತೂ ಬೆಂಡ್ ಎತ್ತಿ ಹಂಗೆ ಬ್ರೇಕ್ ಹಾಕಿರೋದು ಹಣ್ಗಾಯಿ ನೀರ್ಗಾಯಿನ ಮಾಡಿರೋ ರಾಜಸ್ಥಾನ್ ರಾಯಲ್ಸ್ ಬ್ಯಾಟರ್ಸ್ಗಳು. ಅಪ್ಪ ಏನ್ರಿ ಬ್ಯಾಟಿಂಗ್ ಅದು. ವೈಭವ್ ಸೂರ್ಯವಂಶಿ ಅವ್ರದ್ದು ಫಸ್ಟ್ ಬಾಲು ಅದು ಯಾರಿಗೆ ಹೊಡೆದಿದ್ದು ಸಿಕ್ಸು? ಬೂಮ್ರಾ ಇಡೀ ಫಾರ್ಮೆಟಲ್ಲಿ ಕ್ರಿಕೆಟಲ್ಲಿ ಯಾವ ಫಾರ್ಮೆಟ್ ಇದೆ ನಂಬರ್ 1 ಬೌಲರ್ ಆಗ ಅವ್ರಿಗೆ ತರಾಟೆಗೆ ತೊಗೊಂಡು ಗುನ್ನದ ಮೇಲೆ ಗುನ್ನ 1 ಓವರ್ 2 ಸಿಕ್ಸು ತಗೋ. ಬೂಮ್ರಾ ಅವರು 3 ಓವರ್ನ ಮಾಡಿದ್ದಾರೆ. ಓಕೆನಾ, ಅವರೇ ಆ ಒಂದು ಟೀಮ್ಗೆ ಮೇಯ್ನ್ ಬೌಲರು. ಬಿಡಿ ಯಾವ ಟೀಮಲ್ಲಿ ಆಡಿದ್ರು ಅವ್ರು ಮೇಯ್ನ್ ಬೌಲರೇ. ಬಟ್ ಫಸ್ಟ್ ಬಾಲ್ನ ಸಿಕ್ಸ್ ಹೊಡಿಸ್ಕೊಂಡು ಬೂಮ್ರಾಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಯಾರಿಗೂ ಇವು ಚಿಕ್ಕ ಹುಡುಗ ನನಗೆ ಸಿಕ್ಸ್ ಹೊಡೆದ್ಬಿಟ್ಟಲ್ಲ ಅಂತ ಮತ್ತೆ ಶಾರ್ಟ್ ಬಾಲ್ನ ಹಾಕಿದ್ರು. ಆದರೂ ಕೂಡ ಊರಿಂದ ಆಸೆ ಹೊಡಿದ್ದು. ಬಟ್ ಜೈಸ್ವಾಲ್ ಬಗ್ಗೆ ಮಾತಾಡಲೇಬೇಕು. ಗೌತಮ್ ಗಂಭೀರ್ ಅಣ್ಣ ನಿಮ್ಗೊಂದು ಸಜೆಷನಾಗಿ ಕೊಡ್ತಾ ಇದ್ದೀನಿ, ಕರ್ಕೊಂಡು ಹೋಗ್ಬಿಟ್ಟು ಜೈಸ್ವಾಲ್ನ ಜಸ್ಟ್ ಸಿಂಪಲಾಗಿ ಒಂದು ಸೈನ ಮಾಡಿಸ್ಬಿಡಿ. ಟೀಮ್ ಇಂಡಿಯಾಗೆ ಕಾಂಟ್ರಾಕ್ಟ್ನ ತೊಗೊಬಿಡಿ, ಕಣ್ಣು ಮುಚ್ಕೊಂಡು ಸೈನ್ ಮಾಡಿಸಿ. ಓಕೆನಾ, ಬಿಕಾಸ್ ನಿಮಗೆ ಬೇರೆ ಯಾವುದೇ ಓಪನರ್ಸ್ ಇರ್ಬೋದು, ಬಟ್ ಈ ಥರ ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡೋ ಪ್ಲೇಯರು ನೀವು ಹುಡುಕಿದ್ರು ಸಿಗೋಲ್ಲ. ಪ್ರೈಮ್ ಟೈಮ್ ನಡೀತಾ ಇದೆ, ಜೈಸ್ವಾಲ್ ಅವ್ರದ್ದು ಕರ್ಕೊಂಡೋಗಿ ಸೈನ್ ಮಾಡಿಸಿ ನನ್ನ ಮಾತನ್ನ ಕೇಳಿ ಅಂತ ಹೇಳ್ತೀನಿ. ಬಟ್ ನೆನ್ನೆ ಅಂತೂ ಫಸ್ಟು ಬಾಲಿಂದ ಹೊಡೆದಿದ್ದು ಮಗ ಜೈಸ್ವಾಲು. ದೀಪಕ್ ಚಾರ್ಗಂತೂ ಫಸ್ಟ್ ಅವರಲ್ಲಿ 22 ರನ್ನು ಗುರು, 22 ರನ್ನು. ಓಕೆ, ನಿನ್ನೆ ನಾನು ಅಂದ್ಕೊಂಡಿದ್ದೇನೆಂದರೆ ನೆನ್ನೆ ಮ್ಯಾಚೇ ನಡೆಯಲ್ಲ, ಬಿಕಾಸ್ ಆ ಥರ ಮಳೆ ಬಂದಿದೆ. ಸೊ ಮಳೆ ಬಂದ್ಬಿಟ್ಟು ಈ ಥರ ವಾಶೌಟ್ ಆಗುತ್ತೆ. ನೆನ್ನೆ ಮೊನ್ನೆಲ್ಲ ಹಂಗೆ ಆಗಿದಲ್ವಾ, ಸೊ ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡಿದ್ದೆ. ಸೊ ಅದು ನೋಡಿದ್ರೆ ಓಕೆ 11 ಓವರ್ ಮ್ಯಾಚೇ ಬಂತು. ಮತ್ತು ಟಾಸ್ನ ಸೋತಿದ್ದು ಎಮ್ ಐ ಅವರು, ಅಲ್ಲೇ ಹೋಗಿ ಹಾಕೊಂಡ್ರು ಅಂತ ಅಂದ್ಕೊಂಡೆ. ಹೋಗೋಣ ಯಾವಾಗ ಟಾಸ್ನ ಗೆದ್ಬಿಟ್ಟು ಆ್ಯಕ್ಚುಲಿ ಗೆದ್ದು ಬೌಲಿಂಗ್ನ ತೊಗೊಂಡು, ಎಮ್ ಐ ಯಾವಾಗ ಟಾಸ್ನ ಗೆದ್ದು ಬೌಲಿಂಗ್ನ ತೊಗೊಂಡ್ರು ಅಲ್ಲೇ ಅಂದ್ಕೊಂಡೆ ಎಮ್ ಐ ಕಂಪ್ಲೀಟ್ ಹೊಗೆ ಹಾಕೋತಾರೆ ಅಂತ. ಬಿಕಾಸ್ ರಾಜಸ್ಥಾನ್ ರಾಯಲ್ಸಲ್ಲಿ ಆ ಲೆವೆಲ್ಗೆ ಬ್ಯಾಟಿಂಗ್ ಇರೋದು. ಓಕೆ, ಬೌಲಿಂಗ್ಗೆ ಬಂದರು. ಫಸ್ಟು ಓವರು 22 ರನ್ನು ಗುರು. ಜೈಸ್ವಾಲ್ ಫಸ್ಟ್ ಬಾಲಿಂದ ಹೊಡಿತಾ ಇದ್ದಾರೆ. ಒಂದೇ ಮೈಂಡ್ಸಿಂದ ಬಂದಿರೋದು, ಹೊಡಿಬೇಕು, ಗೇಮ್ನು ಕೂಡ ಫಿನಿಶ್ ಮಾಡಬೇಕು, ಮುಗಿಸ್ಕೊಂಡು ಹೋಗಬೇಕು ಅಂತ. ಹಂಗೆ 77 ರನ್ನ ಹೊಡೆದಿದ್ದು. ಇನ್ನೊಂದು ಎಂಡಲ್ಲಿ ವೈಭವ್ ಭಯ್ಯ, ಏನ್ರಿ ನಿಮ್ಮದು ಏಜು, ಏನ್ರಿ ಹೊಡಿತಾ ಇರೋದು. ಅದು T20ಗೆ ನಂಬರ್ 1 ಬೌಲರ್ ಮಗ. T20 ವರ್ಲ್ಡ್ ಕಪ್ಪಲ್ಲಿ ಯಾವ ಲೆವೆಲ್ಗೆ ಫೈನಲ್ಸಲ್ಲಿ ಗೆಲ್ಸ್ಕೊಟ್ರು ಅಂತ ಗೊತ್ತು. ಓಕೆ, ಬಟ್ ಅದೆಲ್ಲ ನೆನಪೇ ಇಲ್ಲ ಅವರಿಗೆ. ಇವರು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟಿದ್ದಾರೆ, ಎಂಥ ಬೌಲರ್ ಆದರೂ ಹಾಕಿ, ನೀವು ಏನಾದರೂ ಹಾಕಿ, ನಾನು ಬಾಲ್ ನೋಡಿಕೊಂಡು ಫಸ್ಟ್ ಬಾಲ್ ಬಿತ್ತಾ ಹೊಡಿತೀನಿ. ನಿನ್ನೆ 6ರಲ್ಲೇ ಡೀಲ್ ಮಾಡಿರೋದು ಬಾಸು. ಅವರು 77 ರನ್ ನೋಡಿದ್ರೆ ಇವರು 14 ಬಾಲ್ಗೆ 39 ರನ್ ಹೊಡೆದು ಕೆಚ್ಚಿ ಹೋಗ್ಬಿಟ್ಟಿರೋದು. ಬಟ್ ಅಲ್ಟಿಮೇಟ್ ಬೆಂಕಿ ಬ್ಯಾಟಿಂಗ್ ಅಂತಲೇ ರಾಜಸ್ಥಾನ್ ರಾಯಲ್ಸ್ ಅವರು. ಅದಾದಮೇಲೆ ಬಂದಿದ್ದು ಧ್ರುವ್ ಜುರೆಲ್. ಲಾಸ್ಟ್ ಮ್ಯಾಚು 50 ರನ್ನ ಹೊಡೆದ್ರು. ಬಟ್ ಈ ಒಂದು ಮ್ಯಾಚ್ ಬೇಗ ಔಟ್ ಆದರೂ ಯಾರೋ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ಸ್ಗೆ. ಆ್ಯಂಡ್ ರಿಯಾಮ್ ಪಾರಾಗು ಬಂದ ತಕ್ಷಣ ಫಸ್ಟ್ ಬಾಲೇ ಬೂಮ್ರಾಗೆ ಹಂಗೆ ಫೈನಾಗಿ ಆಡ್ತಾರೆ ಗೊತ್ತು, ಸಖತ್ತಾಗಿ ಆಡಿದ್ರು. ಆ್ಯಕ್ಚುಲಿ ಒಂದು ಬಾಲ್ನ ಬೌಂಡ್ರಿ ಕಡೆ ಹೋಗ್ತು. ಸೊ ಟೋಟಲ್ ಆಗಿ ನಾನು ಅಂದ್ಕೊಂಡಿದ್ದು ರಾಜಸ್ಥಾನ್ ರಾಯಲ್ಸ್ ಅವರು ಮಿನಿಮಮ್ ಒಂದು 120 130 ಮ್ಯಾಕ್ಸಿಮಮ್. ಓಕೆನಾ, ಆ ಒಂದು ಟಾರ್ಗೆಟ್ನ ಕೊಡ್ತಾರೆ. ಒಮ್ಮೆಯವರು ಈ ಒಂದು ಟಾರ್ಗೆಟ್ನ ಈಸಿಯಾಗಿ ಚೇಂಜ್ ಮಾಡ್ತಾರೆ, ಬಿಕಾಸ್ ಆ ಥರ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನಡೆದಿದ್ದೇ ಬೇರೆ. 150ನ ಟಾರ್ಗೆಟ್ನ ಕೊಡ್ತಾರೆ. ನನ್ನ ಮಕ್ಕಳು ಚೇಸ್ ಮಾಡೋಕ್ಕೆ ಬಂದಿದ್ದು ಎಮ್ ಐ ಅವರು ಯಾರು ಕೂಡ ರನ್ ನೋಡಿದಿಲ್ಲ ಮಗ. ಓಪನರ್ಸ್ ಒಂದು ಕಂಪ್ಲೀಟ್ಲಿ ಫ್ಲಾಪ್ ಅಂತಲೇ ಹೇಳ್ತೀನಿ. ಬಟ್ ನನ್ನ ಪ್ರಕಾರ ನಿನ್ನೆ ಮ್ಯಾಚಲ್ಲಿ ರುದರ್ಫರ್ಡ್ನ ಬೇಗ ಕಳಿಸ್ಬೇಕಾಗಿತ್ತು ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತು ನೀವು ಯಾವ ಥರ ಆಡ್ತಾರೆ ಅಂತ. ಫಸ್ಟ್ ಬಾಲಿಂದ ಹೊಡಿತಾರೆ, ಆ ಥರ ಪ್ಲೇಯರ್ನ ಫಸ್ಟ್ ಕಳಿಸ್ಬಿಟ್ಟಿದ್ದಾರೆ. ಫಾರಿನ್ ಪ್ಲೇಯರ್ನ ತಲೆ ಕೆಡಿಸ್ಕೊಳ್ಳೋಂಗೆ ಇರಲಿಲ್ಲ ಎಮ್ ಐ ಅವರು. ಸೊ ಇವರೇನು ಮಾಡಿದ್ರು, ಕಾಮನ್ ಆಗಿ ಯಾವ ಥರ ನಮ್ಮದು ಬ್ಯಾಟಿಂಗ್ ಆರ್ಡರ್ ಹೋಗ್ತದೆ ಅದನ್ನೇ ಕಂಟಿನ್ಯೂ ಮಾಡೋದು. ಇದರಲ್ಲೇ ಸಕ್ಸಸ್ಫುಲ್ ಆಗ್ತೀವಿ ಅಂತ ಅಂದ್ಕೊಂಡ್ರೆ ನಾವು ಪಾಪ ಆ್ಯಕ್ಚುಲಿ ಗೇಮ್ನ ಚೇಂಜ್ ಮಾಡಬೇಕಾಗಿತ್ತು. ಪ್ಲೇಯಿಂಗ್ ಇಲೆವನ್ ಓಕೆ, ಬಟ್ ಅದರಲ್ಲಿ ಆರ್ಡರ್ಗಳನ್ನ ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡಬೇಕಾಗಿತ್ತು. ಆ್ಯಂಡ್ ಎಮ್ ಐ ಈ ಒಂದು 150 ರನ್ನ ಟಾರ್ಗೆಟ್ನ ಚೇಂಜ್ ಮಾಡೋಕ್ಕೆ ಬಂದುಬಿಟ್ಟು 123 ಅಷ್ಟೇ ಹೊಡೆದಿದ್ದು. 27 ರನ್ನ ಸೋಲ್ತಾರೆ. ಆ್ಯಂಡ್ ರ್ಯಾಲ್ ರಿಕಲ್ಟನ್ನು ಫಸ್ಟ್ ಬಾಲು 6 ಹೊಡಿತಾರೆ. ಅದು 4 ಬಾಲ್ 8 ರನ್ನ ಹೊಡೆದು ಔಟ್ ಆದರು. ಆ್ಯಂಡ್ ರೋಹಿತ್ ಶರ್ಮಾ ಅಂತೂ ಕಂಪ್ಲೀಟ್ ಸ್ಟ್ರಗಲ್ಲು. ಓಕೆನಾ, ಸಂದೀಪ್ ಶರ್ಮಾ ಅಗೇನೆಸ್ಟ್ ಅಂತೂ ಇವರು ಕಂಪ್ಲೀಟ್ ಸ್ಟ್ರಗಲ್ನ ಮಾಡಿದ್ದಾರೆ ಮಗ. ಎಂಟೈರ್ IPL 6 ಸಲ ಔಟ್ ಮಾಡಿರೋದು ರೋಹಿತ್ ಶರ್ಮಾನ ಸಂದೀಪ್ ಶರ್ಮಾ ಅವರು. ಆ್ಯಂಡ್ 40-50 ಬಾಲ್ನ ಆಡಿದ್ದಾರೆ ಇವರು ಅಗೇನೆಸ್ಟು, ಸಂದೀಪ್ ಶರ್ಮಾ ಅಗೇನೆಸ್ಟು ರೋಹಿತ್ ಶರ್ಮಾ. ಸೊ 40 ರನ್ ಅಷ್ಟೇ ಹೊಡ್ತಿರೋದು, ಬಿಕಾಸ್ ಕ್ವಾಲಿಟಿ ಬೌಲರ್ ಗುರು. ನಾನಂತೂ ಬೂಮ್ರಾಗೆ ಕಂಪೇರ್ನ ಮಾಡ್ತೀನಿ. ಈ ಒಂದು ಬೌಲರು ಬೂಮ್ರಾ, ಭುವನೇಶ್ವರ್ ಕುಮಾರ್ ಆ್ಯಂಡ್ ಸಂದೀಪ್ ಶರ್ಮಾ ಟಾಪ್ ಕ್ವಾಲಿಟಿ ಪ್ಲೇಯರು ಈ ಒಂದು ಫಾರ್ಮ್ಯಾಟಲ್ಲಿ. ಬಟ್ ಬೂಮ್ರಾಗೆ ಸಖತ್ ಐಪ್ನ ಕೊಟ್ಟರು ಆ ಒಂದು ಅನ್ಆರ್ಥೋಡಾಕ್ಸ್ ಆಕ್ಷನಿಂದ. ಸೊ ಭೂವಿಗಂತೂ ಸಖತ್ ಆಗ್ತದೆ ಸ್ಟಾರ್ಟಿಂಗ್, ಬಟ್ ಅವರು ಕೆರಿಯರ್ ಕೂಡ ಕೆಳಗೆ ಬಿದ್ದೋಗ್ಬಿಡ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇನ್ನು ಸ್ಟಿಲ್ ಅದೇ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾಯಿದ್ದಾರೆ. ಬಟ್ ಅವ್ರು ಇನ್ನೂ ರಿಟೈರ್ಮೆಂಟ್ನ ಕೂಡ ಕೊಟ್ಟಿಲ್ಲ, ಯಾವಾಗ ಬೇಕಿರೋ ಬರ್ಬೋದು. ಬಟ್ ನಿಮಗೆ ಗೊತ್ತು ಕರೆಂಟ್ ಸಿಚುವೇಶನ್ ಯಾವ ಥರ ಆಗ್ತಾಯಿದೆ ಅಂತ. ಬಟ್ ಸಂದೀಪ್ ಶರ್ಮಾ ಅಂತೂ ಬೆಂಕಿ ಬೌಲರ್ ಗುರು. ಯಾವುದೇ ಸಿಚುವೇಶನ್ ಬೌಲಿಂಗ್ ಕೊಟ್ಟು ಕೂಡ ಆಡಿಸ್ಕೋತಾರೆ. ಬಟ್ ಇವರು ಅಷ್ಟೊಂದು ಐಪೇ ಕೊಟ್ಟಿಲ್ಲ ಪಾಪ. ಇವ್ರನ್ನ ಫೇಮಸ್ ಅಷ್ಟೊಂದು ಮಾಡಿಲ್ಲ, ಬಿಕಾಸ್ ಇವರು ಬರ್ತಾರೆ, ಅವ್ರ ಕೆಲಸ ಆಯಿತು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇವ್ರು ಸ್ವಲ್ಪ
ಸೋಷಿಯಲ್ ಎಲ್ಲ ಆಕ್ಟಿವಿಟಿ ಎಲ್ಲನೂ ಕೂಡ ಮಾಡಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದರೆ ಸ್ವಲ್ಪ ಸೋಷಿಯಲ್ ಮೀಡಿಯಾದ ಆ ಕಡೆ ಈ ಕಡೆ ಬಂದರೆ ಸೊ ಇವರು ಕೂಡ ಫೇಮಸ್ ಆಗ್ಬೋದು. ಆ ಲೆವೆಲ್ಗೆ ಬೌಲಿಂಗ್ ಕೂಡ ಇರ್ತದೆ. ಬಟ್ ತಕ್ಕ ಸೈಲೆಂಟ್ ಇವರು, ಸೈಲೆಂಟ್ ಆಗಿ ಸೈಲೆಂಟ್ ಕಿಲ್ಲರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ತಿಲಕ್ ವರ್ಮಾ 10 ಬಾಲ್ 14 ಬ್ರೋ. ಈ ಒಂದು ಸಿಚುವೇಷನ್ಗೆ ಇದೆಲ್ಲ ಆಟ ನಡೆಯೋದಿಲ್ಲ, ಹೊಡಿತಾ ಇರಬೇಕು, ಎವ್ರಿ ಬಾಲ್ ಹೊಡಬೇಕು, ಮಿನಿಮಮ್ 3 ಬಾಲ್ ಆಡಿದ್ರೆ 2 6 ಹೊಡೆದಿರಬೇಕು, ಆ ಸಿಚುವೇಷನ್ ಇದ್ದಿದ್ದು. ಆ್ಯಂಡ್ ಇವ್ರ ಕಡೆ ನಮ್ಮಂದಿರು ಮತ್ತು ರುದರ್ಫರ್ಡ್ ಇಬ್ಬರೇ ಪರ್ಫಾರ್ಮ್ ಮಾಡಿದ್ದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ. ಬಟ್ ರುದರ್ಫರ್ಡ್ನ ಬೇಗ ಕಳಿಸ್ಬೇಕಾಯಿತು ನನಗೇನೋ ಅನ್ನಿಸ್ತು. ಬಟ್ ಕಂಪ್ಲೀಟಾಗಿ ನೆನ್ನೆ ಮ್ಯಾಚಲ್ಲಿ MI ಟೀಮ್ ಅಂತೂ ಎಲ್ಲನೂ ಕಾಂಟ್ರಿಬ್ಯೂಟ್ನ, ಅದರಲ್ಲಿ ಬೌಲರ್ಸ್ ಅಂತೂ ಕಾಂಟ್ರಿಬ್ಯೂಟ್ ಮಾಡಿರೋದು ರಾಜಸ್ಥಾನ್ ರಾಯಲ್ಸ್ಗೆ. ಅದಕ್ಕೋಸ್ಕರ ರಾಜಸ್ಥಾನ್ ರಾಯಲ್ಸ್ ಈ ಒಂದು ಗೇಮಲ್ಲಿ ಗೆದ್ರು ಬ್ರೋ, ಅಷ್ಟೇ. ಆ್ಯಂಡ್ ಈ ಸಲ ಅಂತೂ ರಾಜಸ್ಥಾನ್ ರಾಯಲ್ಸ್ ಅವರು ಫುಲ್ ರೂಲ್ ಮಾಡ್ತಾ ಇದ್ದಾರೆ ಈ ಒಂದು IPL ಅಲ್ಲಿ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ರಾಜಸ್ಥಾನ್ ರಾಯಲ್ಸ್ ಅವರು ಏನು ತಲೆ ಕೆಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ, ಏನು ಎಲ್ಲರೂ ಒಳ್ಳೊಳ್ಳೆ ಪ್ಲೇಯರ್ಸ್ನ ಬಿಟ್ಬಿಟ್ಟಿದ್ದಾರೆ. ಬಟ್ಲರ್ ಬಿಟ್ಟಿದ್ದಾರೆ, ಸಂಜು ಸ್ಯಾಮ್ಸನ್ ಬಿಟ್ಟಿದ್ದಾರೆ, ಚಹಲ್ನ ಬಿಟ್ಟಿದ್ದಾರೆ, ಅಶ್ವಿನ ಬಿಟ್ಟಿದ್ದಾರೆ, ಎಲ್ಲರೂ ಬಿಟ್ಬಿಟ್ಟು ಇವ್ರು ಹೆಂಗೆ ಟೀಮ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ಈ ಒಂದು ಟೀಮಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಸೈಡ್ ಕಾಣಿಸ್ತಲ್ಲ ನನ್ನ ಪ್ರಕಾರ. ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗಲ್ಲಿ ಇವರು ರಿಯಲ್ ಟೆಸ್ಟ್ ಆಗೋದು ಯಾವಾಗ ಗೊತ್ತಾ, ಬ್ಯಾಟಿಂಗಲ್ಲಿ ಯಾವಾಗ ಕೊಲಾಪ್ಸ್ ಆಗ್ತಾರೆ ಟಾಪ್ ಆರ್ಡರ್ಸು ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ, ಅವಾಗ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಬ್ಯಾಟಿಂಗ್ನ ಇಟ್ಕೊಂಡಿದ್ದಾರೆ ಅಂತ. ಸೊ ನೋಡೋದ ಅದು ಕೂಡ ಬಂದೇ ಬರುತ್ತೆ ಸಿಚುವೇಶನು. ಆ ಒಂದು ಸಿಚುವೇಶನಿಂದ ಇವ್ರು ಆಚೆನೂ ಕೂಡ ಬರಬೇಕಾಗುತ್ತೆ. ಲೆಟ್ಸ್ ಸಿ ಬ್ರೋ ವಾಟ್ ಹ್ಯಾಪನ್ಸ್ ಇನ್ ರಾಜಸ್ಥಾನ್ ರಾಯಲ್ಸ್ ಇನ್ ಫ್ಯೂಚರ್ ಗೇಮ್ಸ್. ಓಕೆನಾ, ನೋಡೋದ ಏನಾಗುತ್ತೆ, ವೆಯ್ಟ್ ಮಾಡಬೇಕು. ಅಂಡ್ ನೆನ್ನೆ ಅಂತೂ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ ಒಂದು ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಅಂತೂ ಚೆನ್ನಾಗೇ ಮಾಡಿದ್ರು. ಆ್ಯಕ್ಚುಲಿ ಸಕ್ಕತ್ತಾಗಿ ಕಂಬ್ಯಾಕ್ ಮಾಡೋದು 150 11 ಓವರ್ ತುಂಬ ಕಷ್ಟ ಇದೆ ಬಿಡಿ. SRH ಅವರೇ ಪಾಪ, ಆ್ಯಕ್ಚುಲಿ SRH ಬ್ಯಾಟರ್ಸೇ ಬರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲೂ ಬ್ಯಾಟಿಂಗ್ ಇತ್ತು. ಇಷ್ಟ ಆಯಿತು ಗುರು ನೆನ್ನೆ ಮ್ಯಾಚಲ್ಲಿ. ಸಿಗ್ತೀನಿ ಆಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. ಸಿ ಯು.